ಕುಮಟಾ ದೇವಿಗೆಯ ಹರಕಡ್ಡಿಯಲ್ಲಿ ವಿದ್ಯುತ್ ಶಾಕ್ ತಗಲಿ ಮಹಿಳೆಯೋರ್ವಳು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ವ್ಯಕ್ತಿಯೋರ್ವರ ತಂತಿ ಬೇಲಿಗೆ ವಿದ್ಯುತ್ ಪ್ರವಹಿಸಿದ ಬಗೆಗಿನ ಸಮಗ್ರ ತನಿಖೆಯನ್ನು ಇಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಕೈಗೊಳ್ಳಬೇಕಿದ್ದು, ತಂತಿ ಬೇಲಿ ಬಳಿ ಪತ್ತೆಯಾದ ಕೆಲ ಸಾಕ್ಷಿಗಳ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕುಮಟಾ ತಾಲೂಕಿನ ದಿವಗಿಯ ಹರಕಡೆ ಬಳಿ ಕೂಲಿಕಾರ ಮಹಿಳೆ ವಿದ್ಯುತ್ ಶಾಕ್ ತಗುಲಿ ಜೂನ್ 21ರಂದು ಮೃತಪಟ್ಟಿದ್ದಾಳೆ. ಹರಕಡೆ ನಿವಾಸಿ ಸುಶೀಲಾ ಶಿವು ಅಂಬಿಗ 65 ವರ್ಷ ಮೃತಪಟ್ಟ ದುರ್ದೈವಿಯಾಗಿದ್ದು, ಖಾಸಗಿಯೋರ್ವರ ಜಾಗದಲ್ಲಿ ಬಿದ್ದ ಒಂದು ತೆಂಗಿನಕಾಯಿ ಹೆಕ್ಕಲು ಹೋದಾಗ ತಗುಲಿದ ವಿದ್ಯುತ್ ಶಾಕ್ನಿಂದ ಆಕೆ ಮೃತಪಟ್ಟಿದ್ದಾಳೆ. ಈ ಪ್ರಕರಣದಲ್ಲಿ ಗಮನಿಸಬೇಕಾದ ಸಂಗತಿಯೇನೆಂದರೆ, ಸ್ಥಳೀಯರೊಬ್ಬರ ಜಮೀನಿನ ಕಾಂಪೌಂಡ್ನ ತಂತಿ ಬೇಲಿಗೆ ವಿದ್ಯುತ್ ಪ್ರವಹಿಸಿದ್ದು ಹೇಗೆ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ಸ್ಥಳೀಯರ ಮಾಹಿತಿಯ ಪ್ರಕಾರ ತಂತಿ ಬೇಲಿ ಮಾಲೀಕರೇ ಮನೆಯ ಕರೆಂಟ್ ಅನ್ನ ಈ ಬೇಲಿಗೆ ಸಂಪರ್ಕ ನೀಡಿದ್ದರಿಂದ ತಂತಿ ಬೇಲಿಯಲ್ಲಿ ವಿದ್ಯುತ್ ಪ್ರವಹಿಸಿ ಮಹಿಳೆಯ ಸಾವಿಗೆ ಕಾರಣವಾಗಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಕೆಲವರ ಪ್ರಕಾರ ಅಲ್ಲಿ ಮರಗಿಡಗಳು ಬೆಳೆದಿದ್ದು ಸರ್ವಿಸ್ ವಾಯರ್ ಮರಗಳಿಗೆ ತಗುಲಿ ಅಲ್ಲಿಂದ ತಂತಿ ಬೇಲಿಗೆ ವಿದ್ಯುತ್ ಪ್ರವಹಿಸಿರಬಹುದು ಎಂದು ಹೇಳಲಾಗಿದೆ. ಆದರೆ ಸರ್ವಿಸ್ ವಾಯರ್ ಮರಗಳಿಗೆ ತಗಲದಂತೆ ಫೈಬರ್ ಕೋಟಿಂಗ್ ಇರುವ ವಾಯರ್ ಅನ್ನ ಆ ಭಾಗದ ವಿದ್ಯುತ್ ಕಂಬಕ್ಕೆ ಬಳಸಿರುವುದು ಕಂಡುಬಂದಿದ್ದರಿಂದ ಸರ್ವಿಸ್ ವಾಯರ್ನಿಂದಲೇ ತಂತಿ ಬೇಲಿಗೆ ವಿದ್ಯುತ್ ಪ್ರವಹಿಸುವ ಸಾಧ್ಯತೆ ತೀರಾ ಕಡಿಮೆ ಇದೆ ಎಂದೇ ಹೇಳಲಾಗುತ್ತಿದೆ. ಯಾವುದಕ್ಕೂ ಈ ಬಗ್ಗೆ ಸ್ಪಷ್ಟ ವರದಿ ನೀಡಬೇಕಾಗಿರುವುದು ಹೆಸ್ಕಾಂ ಅಧಿಕಾರಿಗಳ ಕರ್ತವ್ಯವಾಗಿದ್ದು, ಈ ಬಗ್ಗೆ ತನಿಖೆ ನಡೆಸಲು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಅವರೇ ಸ್ವತಃ ಹುಬ್ಬಳ್ಳಿಯಿಂದ ಘಟನಾ ಸ್ಥಳಕ್ಕೆ ಬಂದು ಪರಿಶೀಲಿಸಿ ಪೊಲೀಸರಿಗೆ ವರದಿ ಸಲ್ಲಿಸಬೇಕಾಗಿದೆ. ಘಟನೆ ನಡೆದ ದಿನ ಕುಮಟಾ ಹೆಸ್ಕಾಂ ಎಇಇ ಅವರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಈ ಬಗೆಗಿನ ಮಾಹಿತಿಯನ್ನ ಎಲೆಕ್ಟ್ರಿಕ್ ಇನ್ಸ್ಪೆಕ್ಟರ್ ಅವರಿಗೆ ನೀಡಿದ್ದಾರಂತೆ. ಈ ಬಗ್ಗೆ ಸಂಬಂಧಪಟ್ಟ ಹೆಸ್ಕಾಂ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಒಮ್ಮೆ ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇನ್ನೊಂದು ಮೂಲದ ಪ್ರಕಾರ ವಿದ್ಯುತ್ ಶಾಕ್ ತಗುಲಿದ ಮಹಿಳೆ ಸ್ಥಳದಲ್ಲಿ ಮೃತಪಟ್ಟಿರುವುದನ್ನು ಮೊದಲು ನೋಡಿದವರೇ ಆ ಭಾಗದ ಲೈನ್ಮನ್ ಎಂದೇ ಹೇಳಲಾಗಿದ್ದು, ತಕ್ಷಣ ಸ್ಥಳೀಯ ಮನೆ ಮಾಲೀಕರಿಗೆ ಈ ಬಗ್ಗೆ ವಿಷಯ ತಿಳಿಸಿದ್ದಾರಂತೆ. ಆ ಭಾಗದ ಕರೆಂಟ್ ಆಫ್ ಮಾಡಲು ಲೈನ್ಮನ್ ತೆರಳುತ್ತಿದ್ದಂತೆ ತಂತಿ ಬೇಲಿಗೆ ಸಂಪರ್ಕ ನೀಡಿರುವ ವಾಯರ್ ಅನ್ನ ತಕ್ಷಣ ತಪ್ಪಿಸಿ ಆ ವಾಯರ್ ಅನ್ನ ಅಲ್ಲಿಂದ ಸ್ಥಳಾಂತರಿಸಿ ಸಾಕ್ಷಿ ನಾಶ ಮಾಡಿದ ಬಗ್ಗೆಯೂ ಸ್ಥಳೀಯವಾಗಿ ಗುಸುಗುಸು ಕೇಳಿ ಬಂದಿದೆ. ಅಲ್ಲದೆ ಈ ದುರ್ಘಟನೆಯ ಬಗ್ಗೆ ಮಾಹಿತಿ ಪಡೆದ ಹೆಸ್ಕಾಂ ಸಿಬ್ಬಂದಿಯು ಸ್ಥಳ ಪರಿಶೀಲಿಸಿದಾಗ ತಂತಿ ಬೇಲಿಯ ಬಳಿ ವಾಯರ್ನ ಸಣ್ಣ ಸಣ್ಣ ತುಂಡುಗಳು ಪತ್ತೆಯಾಗಿದ್ದು, ತಂತಿ ಬೇಲಿಗೆ ವಿದ್ಯುತ್ ಸಂಪರ್ಕ ನೀಡಿದ ಕೆಲ ಸಾಕ್ಷ್ಯಗಳು ಅಲ್ಲಿ ಪತ್ತೆಯಾಗಿದೆಯಂತೆ. ಯಾವುದೇ ಕಾರಣಕ್ಕೂ ಸರ್ವಿಸ್ ವಾಯರ್ನಿಂದ ತಂತಿ ಬೇಲಿಗೆ ವಿದ್ಯುತ್ ಪ್ರವಹಿಸಲು ಸಾಧ್ಯವೇ ಇಲ್ಲ. ಸಾಮಾನ್ಯವಾಗಿ ಎಲ್ಲಾ ಕಡೆ ಸರ್ವಿಸ್ ವೈರ್ಗಳು ಮರಗಳಿಗೆ ತಗುಲುತ್ತವೆ. ಅದರಿಂದ ಯಾವುದೇ ಪ್ರಾಣಕ್ಕೆ ಅಪಾಯ ಆಗಲು ಸಾಧ್ಯವೇ ಇಲ್ಲ. ತಂತಿ ಬೇಲಿಗೆ ನೇರವಾಗಿ ವಿದ್ಯುತ್ ಸಂಪರ್ಕ ನೀಡಿದ್ದರಿಂದಲೇ ಈ ದುರಂತ ಸಂಭವಿಸಿರಬಹುದು ಎಂದು ಹೆಸ್ಕಾಂ ಸಿಬ್ಬಂದಿಯೊಬ್ಬರು ಘಟನೆಯ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಈ ದುರ್ಘಟನೆ ನಡೆದಾಗ ದಿವಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೆಲ ಸದಸ್ಯರು ಕೂಡ ಸ್ಥಳಕ್ಕೆ ತೆರಳಿ ಅಲ್ಲಿನ ವಾಸ್ತವ ಸಂಗತಿಯನ್ನ ಅರಿತಿದ್ದಾರೆ ಎಂದೇ ಹೇಳಲಾಗುತ್ತಿದೆ. ಏನೇ ಆದರೂ ಆ ಬಡ ಮಹಿಳೆಯ ಕುಟುಂಬಕ್ಕೆ ನ್ಯಾಯ ದೊರೆಯಬೇಕೆಂದರೆ ಎಲೆಕ್ಟ್ರಿಕ್ ಇನ್ಸ್ಪೆಕ್ಟರ್ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸಮಗ್ರ ವರದಿಯನ್ನ ಪೊಲೀಸ್ ಇಲಾಖೆಗೆ ಸಲ್ಲಿಸಿದರೆ ಮಾತ್ರ ಈ ಪ್ರಕರಣ ಸತ್ಯಾಸತ್ಯತೆ ಬೆಳಕಿಗೆ ಬರಲಿದೆ. ಹಾಗಾಗಿ ಹೆಸ್ಕಾಂ ಅಧಿಕಾರಿಗಳು ನೀಡುವ ವರದಿಯ ಮೇಲೆ ಈ ಪ್ರಕರಣ ನಿಂತಿದ್ದು, ಮೃತ ಮಹಿಳೆಯ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.